ಇದೆಲ್ಲ ಕಾಂಗ್ರೆಸ್ ಕಥೆಗಳಾದರೆ ಇನ್ನು ಬಿಜೆಪಿ ಕಥೆ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಇದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಮಾಜಿ ಸಚಿವರು ಮಾತನಾಡಿದ್ದಾರೆ. ಯತ್ನಾಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು, ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡ್ತೀವಿ ಅಂತ, ಜೊತೆಗೆ ದಾವಣಗೆರೆಯಲ್ಲಿ ಸಮಾವೇಶ ಕೂಡ ಮಾಡ್ತೀವಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ. ಅಂದರೆ ವಿಜಯೇಂದ್ರ ಅವರ ಪರವಾಗಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ, ಯತ್ನಾಳ್ ವಿರುದ್ಧ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ, ಇತರ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ? ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು, ಇನ್ನೂ ಯಾರು ಒಪ್ಪಿಗೆನೂ ಕಡಿಯಿಲ್ಲ. ನಿಮ್ಮ ಹರುಕು ಬಾಯಿ, ನಿಮ್ಮ ಹೊಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ, ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ, ಯಾರೋ ಇಬ್ಬರು ಮೂವರು ಅರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ, ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ, ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರ್